ಈ ವಿಡಿಯೋದಲ್ಲಿ ರೋಹಿಣಿ ನಕ್ಷತ್ರದವರು ದೋಷ ನಿವಾರಣೆಗಾಗಿ ಹಾಗೂ ಕಷ್ಟಗಳ ನಿವಾರಣೆಗಾಗಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು ಆ ಬಗ್ಗೆ ತಿಳ್ಕೊಳ್ಳೋಣ. ತಿಳಿಸ್ಕೊಡ್ತಿದ್ದಾರೆ ಲೇಖಕಿ, ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಪ್ರತಿನಿತ್ಯ ಆಗದಿದ್ದರೆ ಮಂಗಳವಾರ ಹಾಗೂ ಶನಿವಾರ ಈ ದಿನಗಳಲ್ಲಿ ಪಾರಾಯಣ ಮಾಡಿದ್ರೂ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿಯದೇ ಇದ್ದರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕು. ಇಂದು ರೋಹಿಣಿ ನಕ್ಷತ್ರದವರು ತಮ್ಮ ನಕ್ಷತ್ರ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಹೇಳ್ಕೊಂಡ್ರೆ ಉತ್ತಮ ಎಂದು ತಿಳ್ಕೊಳ್ಳೋಣ. ರೋಹಿಣಿ ನಕ್ಷತ್ರದ 1ನೇ ಪಾದದವರಿಗೆ 13ನೆಯ ಶ್ಲೋಕ. ರುದ್ರೋ ಭವಶಿರಾ ಭಭೃ ವಿಶ್ವಯೋನಿ ಶ್ರುತಿಶ್ರವಾಹ ಅಮೃತ ಶಾಶ್ವತ ಸ್ಥಾಣು ವರಾರೋಹೋ ಮಹಾತಪಾಹ. ನಾಮಗಳ ಅರ್ಥ: ಭಯಂಕರವಾದ ರೂಪವುಳ್ಳವನು, ಸಾವಿರಾರು ಶಿರಗಳುಳ್ಳವನು, ಆಧಾರವಾಗಿರುವವನು, ಜಗತ್ತಿಗೆ ಕಾರಣನಾದವನು, ಯಾರ ಹೆಸರುಗಳು ಕೇಳಲು ಮಧುರವಾಗಿದೆಯೋ ಅವನು, ಅಮೃತ ಸ್ವರೂಪನಾದವನು, ಶಾಶ್ವತವಾದ ನೆಲೆಯುಳ್ಳವನು, ಶರಣಾಗತಿಗೆ ಶ್ರೇಷ್ಠವಾದ ವಸ್ತುವಾಗಿರುವವನು, ಶ್ರೇಷ್ಠವಾದ ಜ್ಞಾನವನ್ನು ಲೋಕಕ್ಕೆ ದಾನ ಮಾಡಿದವನು. ರೋಹಿಣಿ ನಕ್ಷತ್ರದ 2ನೇ ಪಾದದವರು ಹೇಳ್ಕೊಳ್ಬೇಕಾದ ಶ್ಲೋಕ. ಸರ್ವಗಃ ಸರ್ವವಿದ್ಭಾನು ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿಧವ್ಯಂಗೋ ವೇದಾಂಗೋ ವೇದವಿತ್ಕವಿಃ. ನಾಮದ ಅರ್ಥ: ಯಾರು ಎಲ್ಲದರಲ್ಲೂ ಇರುವನು, ಅವನು ಎಲ್ಲವನ್ನೂ ತಿಳಿದವನು, ಪ್ರಕಾಶಿಸುತ್ತಿರುವವನು, ಜಗತ್ತಿನ ರಕ್ಷಣೆಗಾಗಿ ಎಲ್ಲ ದಿಕ್ಕುಗಳಲ್ಲೂ ತನ್ನದೇ ಆದ ಸೈನ್ಯವನ್ನು ಹೊಂದಿರುವವನು, ಎಲ್ಲ ಜನರು ತಮ್ಮ ಮನೋರಥ ಸಿದ್ಧಿಗಾಗಿ ಯಾರನ್ನು ಬೇಡುತ್ತಾರೋ ಅವನು, ಎಲ್ಲ ಪವಿತ್ರ ಗ್ರಂಥಗಳಿಗೆ ಆಧಾರನಾದವನು, ವೇದಗಳ ಪರಮ ಸತ್ಯವನ್ನು ತಿಳಿದವನು, ದೋಷರಹಿತನಾದವನು, ಯಾರು ಶ್ರುತಿ ಸ್ಮೃತಿಗಳನ್ನು ತನ್ನ ಒಂದಂಶವಾಗುಳ್ಳವನೋ ಅವನು, ವೇದಗಳ ಪರಮ ಸತ್ಯವನ್ನು ತಿಳಿದವನು, ಅತೀಂದ್ರಿಯವಾದ ವಸ್ತುಗಳನ್ನು ನೋಡುವ ಶಕ್ತಿಯುಳ್ಳವನು. ರೋಹಿಣಿ ನಕ್ಷತ್ರದ 3ನೇ ಪಾದದವರಿಗೆ 15ನೆಯ ಶ್ಲೋಕ. ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹ ಚತುರ್ಧಂಶ್ಚ ಚತುರ್ಭುಜಃ. ನಾಮಗಳ ಅರ್ಥ: ಲೋಕದ ಜನರ ಒಡೆಯ, ದೇವತೆಗಳ ಒಡೆಯ, ಧರ್ಮಗಳ ಒಡೆಯ, ಪ್ರತಿಯೊಂದು ಕಾರ್ಯಕಾರಣಗಳ ಒಡೆಯ, ಯಾರ ಆತ್ಮವು 4 ಭಾಗಗಳಾಗಿ ಪ್ರಕಟವಾಗಿದೆಯೋ ಅವನು, 4 ರೂಪಗಳುಳ್ಳವನು, ತನ್ನ ನರಸಿಂಹಾವತಾರದಲ್ಲಿ 4 ಕೋರೆ ಹಲ್ಲುಗಳನ್ನು ಹೊಂದಿದ್ದವನು, 4 ಬಾಹುಗಳುಳ್ಳವನು. ರೋಹಿಣಿ ನಕ್ಷತ್ರದ 4ನೇ ಪಾದದವರಿಗೆ 16ನೇ ಶ್ಲೋಕ. ಬೃಹಾಜಿಷ್ಣುರ್ಭೋಜನಂ ಭೋಕ್ತ ಸಹಿಷ್ಣು ಜಗದಾದಿಜಃ ಅನಘೋ ವಿಜಯೋ ಜೇತ ವಿಶ್ವಯೋನಿ ಪುನರ್ವಸು. ನಾಮದ ಅರ್ಥ: ತೇಜಸ್ಸಿನಿಂದ ಕೂಡಿದವನು, ಸಂತೋಷದ ಸಾಧನವಾಗಿರುವವನು, ಎಲ್ಲವನ್ನೂ ಸ್ವೀಕರಿಸುವವನು, ಅಪಾರ ದಯೆಯುಳ್ಳವನು, ಈ ಬ್ರಹ್ಮಾಂಡದ ಸೃಷ್ಟಿಗಿಂತ ಮೊದಲೇ ಜನಿಸಿದವನು, ಪಾಪರಹಿತನು, ತನ್ನ ಪ್ರತಿಯೊಂದು ಅವತಾರಗಳಲ್ಲಿ ವಿಜಯವನ್ನು ಸಾಧಿಸಿದವನು, ಸದಾ ಜಯಶಾಲಿಯಾಗಿರುವವನು, ಜಗತ್ತಿನ ಸೃಷ್ಟಿಗೆ ಕಾರಣನಾದವನು, ತನ್ನ ಸೃಷ್ಟಿಯಲ್ಲಿನ ಪ್ರತಿಯೊಂದು ಚೇತನ ಅಚೇತನಗಳನ್ನು ಪುನಃ ಪುನಃ ಪ್ರವೇಶಿಸಿ ಅಂತರಾತ್ಮನಾಗಿರುವವನು.